ಕೋಟಿಗೊಬ್ಬ ಸಿನಿಮಾದ ಕಾವೇರಿಗೆ ಕಾಲುಂಗುರ ತೊಡಿಸಿ ಈ ಹಾಡು ಬೇರೆ ಸಿನಿಮಾಗೆ ಅಂತ ಬರೆದ ಹಾಡಾಗಿತ್ತ. ವಿಷ್ಣು ಸರ್ಗೆ ಯಾವುದೇ ಒಂದು ಟ್ಯೂನ್ಗಳು ಇಷ್ಟವಾಗಿದ್ದಾಗ ದೇವ ಅವರಿಗೆ ಸಹಾಯ ಮಾಡಿದ್ಯಾ? ಕಾವೇರಿಗೆ ಕಾಲುಂಗುರ ತೊಡಿಸಿ ಈ ಹಾಡಿನಲ್ಲಿ ವಿಷ್ಣು ಸರ ಕೊಡುಗೆ ಏನಿತ್ತು? ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ ಇವತ್ತಿನ ದಂತಕಥೆಯಲ್ಲಿ. ಸ್ನೇಹಿತರೆ, ಕೋಟಿಗೊಬ್ಬ ಸಿನಿಮಾದ ಒಂದು ಶೂಟಿಂಗ್ ಸಮಯದಲ್ಲಿ ಹಪ್ತಾ ವಸೂಲಿಗೆ ಅಂತ ರೌಡಿಗಳು ಬಂದಾಗ ಏನಾಯಿತು ಅನ್ನೋದನ್ನು ನಮ್ಮ ದಂತಕಥೆಯ ಹಿಂದಿನ ಸಂಚಿಕೆಯೊಂದರಲ್ಲಿ ನಾವು ನಿಮಗೆ ತಿಳಿಸ್ಕೊಟ್ಟಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಕೋಟಿಗೊಬ್ಬ ಸಿನಿಮಾದ ಅತ್ಯಂತ ಒಂದು ಜನಪ್ರಿಯ ಹಾಡು ಕಾವೇರಿಗೆ ಕಾಲುಂಗುರ ತೊಡಿಸಿ ಈ ಹಾಡು ಹೇಗೆ ಸೃಷ್ಟಿಯಾಯಿತು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಕೋಟಿಗೊಬ್ಬ ಸಿನಿಮಾದ ಒಂದು ಹಾಡುಗಳಿಗೆ ಟ್ಯೂನ್ಗಳನ್ನು ಹಾಕಬೇಕು ಅಂತ ಈ ಸಿನಿಮಾದ ಒಂದು ಸಂಗೀತ ತಂಡ, ನಿರ್ಮಾಪಕರು, ನಿರ್ದೇಶಕರು ಇವರೆಲ್ಲ ರೇಸ್ ವ್ಯೂ ಹೋಟೆಲ್ನಲ್ಲಿ ಬೀಡ್ಬಿಟ್ಟಿರ್ತಾರೆ. ಈ ಸಿನಿಮಾದ ಒಂದು ಹಾಡುಗಳಿಗೆ ಟ್ಯೂನ್ ಹಾಕ್ಕೊಂಡು ಹಾಡುಗಳನ್ನು ಸಿದ್ಧ ಮಾಡಿಕೊಂಡು ವಿಷ್ಣು ಸರ್ ಅವರ ಮನೆಗೆ ಹೋಗಿ ಅವರಿಗೆ ಕೇಳಿಸ್ಬೇಕು ಅಂತ ಸಿನಿಮಾ ತಂಡದ ಪ್ಲ್ಯಾನ್ ಆಗಿರುತ್ತೆ. ಆದರೆ ಅವತ್ತು ವಿಷ್ಣು ಸರ್ ಅವರು ಫೋನ್ ಮಾಡಿ, ನೀವು ಮನೆಗೆಲ್ಲ ಬರೋದು ಬೇಕಿಲ್ಲ, ನಾನೇ ಅಲ್ಲಿಗೆ ಬರ್ತೀನಿ, ಅಲ್ಲೇ ಒಂದು ಹಾಡುಗಳಿಗೆ ಟ್ಯೂನನ್ನು ಹಾಕ್ಕೊಂಡು ಓಕೆ ಮಾಡೋಣ ಅಂತ ಹೇಳ್ತಾರೆ. ಸಂಗೀತ ನಿರ್ದೇಶಕರಾದಂತಹ ದೇವ ಅವರು ಅವರ ಒಂದು ಸಂಗಡಿಗರೊಂದಿಗೆ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಎಲ್ಲ ಇಟ್ಕೊಂಡು ರೆಡಿ ಇರ್ತಾರೆ. ಪ್ರೇಮಕವಿ ಕಲ್ಯಾಣ್ ಅವರು ಈ ಸಿನಿಮಾದ ಹಾಡುಗಳಿಗೆ ಸಾಹಿತ್ಯ ಬರೆದಂಥವ್ರು, ಅವರು ಕೂಡ ಅಲ್ಲಿ ಹೋಗಿರ್ತಾರೆ. ದೇವ ಅವರು ಕೀಬೋರ್ಡು, ಪಿಯಾನೋ ಇದ್ರ ಜೊತೆಗೆ ತಬಲ, ಮೃದಂಗ ಇವನ್ನೂ ಇಟ್ಟುಕೊಂಡಿರ್ತಾರೆ. ವಿಷ್ಣು ಸರ್ಗೆ ಒಂದು ಮೃದಂಗ ಬಾರಿಸುವ ಹವ್ಯಾಸ ಇತ್ತು. ಅವರು ಎಷ್ಟು ಮಟ್ಟಿಗೆ ಈ ಒಂದು ಹವ್ಯಾಸವನ್ನು ಇಷ್ಟಪಡ್ತಿದ್ದರು ಅನ್ನೋದನ್ನು ನಮ್ಮ ದಂತಕಥೆಯ ಒಂದು ಸಂಚಿಕೆಯೊಂದರಲ್ಲಿ ನೀವು ತಿಳ್ಕೊಂಡಿದ್ದೀರಾ. ವಿಷ್ಣು ಸರ್ ಅವರು ಒಂದು ಟೇಬಲ್ ಸಿಕ್ಕಲಿ ಅಥವಾ ಏನೋ ಒಂದು ಜಾಗ ಸಿಕ್ಕಲಿ ಅಲ್ಲಿ ಒಂದು ರಿದಮ್ಗೆ ತಕ್ಕ ಹಾಗೆ ಒಂದು ತಾಳ ಹಾಕ್ತಿದ್ರು. ಅವರ ಈ ಅಭ್ಯಾಸದ ಬಗ್ಗೆ ಅವರ ಆಪ್ತರಿಗೆಲ್ಲ ಗೊತ್ತಿದೆ. ಹೀಗಾಗಿ ವಿಷ್ಣು ಸರ್ಗೆ ಇಷ್ಟವಾದಂತಹ ಈ ಒಂದು ಇನ್ಸ್ಟ್ರೂಮೆಂಟ್ಗಳನ್ನು ಬಳಸ್ಕೊಂಡು ಒಂದು ಹಾಡನ್ನು ಮಾಡಬೇಕು ಅಂತ ದೇವ ಅವರು ವಿಚಾರ ಮಾಡಿರ್ತಾರೆ. ವಿಷ್ಣು ಸರ್ ಅವರು ಹೋಟೆಲ್ಗೆ ಬರ್ತಾರೆ. ಅವರು ತಲೆಗೊಂದು ಸ್ಕಾರ್ಫ್ ಹಾಕ್ಕೊಂಡಿರೋ ಒಂದು ಗೆಟಪ್ನಲ್ಲಿ ಬರ್ತಾರೆ. ಅವರು ಒಳಗಡೆ ಬರ್ತಿದ್ದಾಗೆ ಅಲ್ಲಿದ್ದವರಿಗೆಲ್ಲ ಥೇಟ್ ಶಿರ್ಡಿ ಸಾಯಿಬಾಬಾ ಅವ್ರನ್ನ ನೋಡಿದಾಗೆ ಆಗ್ಬಿಡುತ್ತೆ. ನೀವೆಲ್ಲ ನೋಡಿರ್ತೀರ, ವಿಷ್ಣು ಸರ್ ಅವರ ಆ ಒಂದು ಗೆಟಪ್ನಲ್ಲಿ ಶಿರ್ಡಿ ಸಾಯಿಬಾಬಾ ಅವರಿಗೆ ಎಷ್ಟೊಂದು ಒಂದು ಹೋಲಿಕೆಯಲ್ಲಿ ಕಾಣ್ತಾರೆ ಅಂತ. ಶಿರ್ಡಿ ಸಾಯಿಬಾಬಾ ಅವರ ಒಂದು ಸಿನಿಮಾ ಅಂತ ಮಾಡಿದ್ರೆ ಅದಕ್ಕೆ ಒಪ್ಪುವಂತಹ ಒಂದು ಆ್ಯಕ್ಟರು ವಿಷ್ಣು ಸರ್ ಅವರಾಗಿದ್ದರು. ಅಕ್ಕಪಕ್ಕದಲ್ಲಿ ಒಂದು 2 ಫೋಟೋಗಳನ್ನಿಟ್ಟರೆ ನಿಮಗೆ ವ್ಯತ್ಯಾಸನೇ ಹೇಳೋಕ್ಕಾಗಲ್ಲ, ಅಷ್ಟೊಂದು ಹೋಲಿಕೆ ಇತ್ತು. ಈ ಒಂದು ಗೆಟಪ್ನಲ್ಲಿ ವಿಷ್ಣು ಸರ್ ಅವರು ಬರ್ತಾರೆ. ಬಂದು ಎಲ್ಲರನ್ನೂ ಮಾತಾಡಿಸಿ ಟ್ಯೂನ್ನೆಲ್ಲ ರೆಡಿಯಾಗಿದೆಯಾ ಅಂತ ಕೇಳ್ತಾರೆ. ದೇವ ಅವರು 1-2 ಟ್ಯೂನ್ಗಳನ್ನು ರೆಡಿ ಮಾಡ್ಕೊಂಡಿರ್ತಾರೆ. ವಿಷ್ಣು ಸರ್ಗೆ ಅದನ್ನು ಕೇಳಿಸ್ತಾರೆ. ವಿಷ್ಣು ಸರ್ಗೆ ಯಾಕೋ ಒಂದು ಟ್ಯೂನು ಇಷ್ಟ ಆಗಲ್ಲ. ಮತ್ತೇನಾದರೂ ಇದೆಯಾ ಅಂತ ಕೇಳ್ತಾರೆ. ಮತ್ತೊಂದು 2 ಟ್ಯೂನ್ಗಳನ್ನು ರೆಡಿ ಮಾಡಿಬಿಟ್ಟು ದೇವರು ಕೇಳಿಸ್ತಾರೆ. ಈ ರೀತಿ ಒಂದು ಟ್ಯೂನ್ಗಳನ್ನು ರೆಡಿ ಮಾಡಿ ಕೇಳಿಸ್ತಾರೆ. ಆದರೆ ವಿಷ್ಣು ಸರ್ಗೆ ಯಾವುದೂ ಇಷ್ಟ ಆಗಲ್ಲ, ಏನೋ ಒಂದು ಸಮಾಧಾನ ಇರಲ್ಲ. ಮತ್ತೊಂದು ಮಾಡೋಣ ಅಂತ ಈ ರೀತಿ ಒಂದು ನಡೀತಾನೆ ಇರುತ್ತೆ. ಊಟದ ಸಮಯ ಬಂದಿರುತ್ತೆ, ಆದರೂ ಯಾವುದೇ ಒಂದು ಟ್ಯೂನು ಓಕೆ ಆಗಿರಲ್ಲ. ಆಗ ದೇವ ಅವರು ಸರ್ ಒಂದು ಬ್ರೇಕ್ ತಗೊಳ್ಳೋಣ, ಬ್ರೇಕ್ನ ನಂತರ ಮಾಡೋಣ ಅಂತ ಹೇಳ್ತಾರೆ. ಈ ಬ್ರೇಕ್ ತಗೊಂಡಾಗ ದೇವ ಅವರು ಕಲ್ಯಾಣ್ ಅವ್ರನ್ನ ಕರೆದು ಒಮ್ಮೆ ಹೊರಗಡೆ ಬನ್ನಿ ಮಾತಾಡೋಣ ಅಂತ ಹೇಳ್ತಾರೆ. ಹೊರಗಡೆ ಹೋದ್ಮೇಲೆ ಏನು ಯಾವುದೋ ಒಂದು ಟ್ಯೂನ್ ಅವ್ರಿಗೆ ಇಷ್ಟ ಆಗ್ತಿಲ್ಲ, ಏನು ಮಾಡೋದು ಈಗ ಅಂತ ಕೇಳ್ತಾರೆ. ಕಲ್ಯಾಣ್ ಅವರು ಚಂದ್ರಮುಖಿ ಪ್ರಾಣಸಖಿ ಅನ್ನೋ ಸಿನಿಮಾಗೆ ಸಂಗೀತ ನಿರ್ದೇಶನವನ್ನು ಮಾಡಿರ್ತಾರೆ. ಈ ಸಿನಿಮಾಗೆ ಒಂದು ಹಾಡನ್ನು ಅವರು ಬರೆದಿರ್ತಾರೆ, ಆದರೆ ಸಿನಿಮಾದಲ್ಲಿ ಬಳಸಿರೋದಿಲ್ಲ. ಅವರು ದೇವ ಅವರಿಗೆ, ನಾನೊಂದು ಹಾಡನ್ನು ಬೇರೆ ಸಿನಿಮಾಗೆ ಅಂತ ಬರೆದಿದ್ದೆ, ಇದನ್ನು ನಾವು ಟ್ಯೂನ್ ಮಾಡಿ ವಿಷ್ಣು ಸರ್ಗೆ ಕೇಳಿಸೋಣ, ತುಂಬ ಚೆನ್ನಾಗಿದೆ, ಕರ್ನಾಟಕದ ಒಂದು ಸೊಬಗನ್ನು ಒಂದು ಹೆಣ್ಣಿಗೆ ಹೋಲಿಸಿ ರೊಮ್ಯಾಂಟಿಕ್ ವೇದಲ್ಲಿ ಈ ಹಾಡನ್ನು ಬರೆದಿದ್ದೀನಿ, ವಿಷ್ಣು ಸರ್ಗೆ ಇದು ಇಷ್ಟ ಆಗಬಹುದು, ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ತಾರೆ. ಆಗ ದೇವ ಅವರು ಈ ವಿಚಾರಕ್ಕೆ ಒಪ್ಕೊಳ್ತಾರೆ. ಹಾಡಿನ ಸಾಹಿತ್ಯವನ್ನು ಒಮ್ಮೆ ಹೇಳಿ ಅಂತ ಹೇಳ್ತಾರೆ. ಆಗ ಕಲ್ಯಾಣ್ ಅವರು ಕಾವೇರಿಗೆ ಕಾಲುಂಗುರ ತೊಡಿಸಿ, ಕೊಡಚಾದ್ರಿಗೆ ಕೈಬಳೆಯ ತೊಡಿಸಿ ಈ ರೀತಿ ಹಾಡಿನ ಸಾಲುಗಳನ್ನು ಹೇಳ್ಕೊತೋಗ್ತಾರೆ. ದೇವ ಅವರು ಅದಕ್ಕೆ ತಕ್ಕ ಹಾಗೆ ಒಂದು ಚರಣವನ್ನು ಟ್ಯೂನ್ ಹಾಕಿ ಸಿದ್ಧ ಮಾಡ್ಕೊತಾರೆ. ಸರಿ, ವಿಷ್ಣು ಸರ್ ಕೇಳಿಸೋಣ ಅಂತ ಅವ್ರು ಒಳಗಡೆ ಹೋಗ್ತಾರೆ. ವಿಷ್ಣು ಸರ್ ಹತ್ರ ಹೋಗಿ ಈ ರೀತಿ ಒಂದು ಟ್ಯೂನ್ ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಮೊದಲ ಒಂದು 4 ಸಾಲುಗಳನ್ನು ಹೇಳ್ತಾರೆ. ವಿಷ್ಣು ಸರ್ಗೆ ಈ ಒಂದು 4 ಸಾಲು ಕೇಳ್ತಿದ್ದ ಹಾಗೆ ತುಂಬ ಖುಷಿಯಾಗ್ಬಿಡುತ್ತೆ. ಚಪ್ಪಾಳೆ ತಟ್ಬಿಡ್ತಾರೆ, ತುಂಬ ಚೆನ್ನಾಗಿದೆ ಹಾಡು ಅಂತ ಹೇಳ್ತಾರೆ. ಆಗ ಕಲ್ಯಾಣ್ ಅವರು, ಸರ್ ಈ ರೀತಿ ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳಗಳು, ಒಂದು ದೈವಿಕ ಮಹತ್ವವನ್ನು ಹೊಂದಿರುವಂತಹ ಜಾಗಗಳು, ಇವನ್ನೆಲ್ಲ ಬಳಸಿ ರೊಮ್ಯಾಂಟಿಕ್ಕಾಗಿ ಹಾಡನ್ನು ಪೂರ್ತಿಯಾಗಿ ಬರಿಬೋದಾ ಅಂತ ಕೇಳ್ತಾರೆ. ಹಾಂ ಹೌದು, ಹಾಗೆ ಸಿದ್ಧ ಮಾಡಿ, ತುಂಬ ಚೆನ್ನಾಗಿದೆ, ಎಲ್ರಿಗೂ ಇಷ್ಟ ಆಗುತ್ತಿದ್ದು ಅಂತ ಹೇಳ್ತಾರೆ. ಅವರು ಸಾಹಿತ್ಯವನ್ನು ರೆಡಿ ಮಾಡ್ತಾ ಇರ್ತಾರೆ. ಈ ರೀತಿ ಒಂದು ಹಾಡನ್ನು ಸಿದ್ಧ ಮಾಡಬೇಕಿದ್ರೆ ವಿಷ್ಣು ಸರ್ ಅವರು ಹಾಡು ಚೆನ್ನಾಗಿದೆ, ಆದರೆ ಒಂದೇ ಥರ ಇದೆ, ಒಂದು ಪೀಕ್ ಬೇಕು ಇದಕ್ಕೆ ಅಂತ ಹೇಳ್ತಾರೆ. ಅವರೇ ತಬಲವನ್ನು ತಗೊಳ್ತಾರೆ. ಈ ಹಾಡನ್ನು ಗುನುಗುಣಿಸ್ತಾ ಒಂದು ಟ್ಯೂನನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಹಾಡಿನಲ್ಲಿ ಒಂದು 4 ಸಾಲ ಆದಮೇಲೆ
ನಮ್ಮ ಪ್ರೀತಿಗೆ ಎರಡೇ ಅಕ್ಷರ ಅದರಾಳ ಗೌರಿಶಂಕರ ಅಂತ ಬರುತ್ತಲ್ಲ, ಈ ಟ್ಯೂನನ್ನು ವಿಷ್ಣು ಸರ್ ಅವರೇ ಒಂದು ಸಿದ್ಧ ಮಾಡಿಕೊಡ್ತಾರೆ. ಅವರು ಈ ರೀತಿ ಒಂದು ಟ್ಯೂನನ್ನು ಸಿದ್ಧ ಮಾಡಿಕೊಡ್ತಿದ್ದ ಹಾಗೆ ಕಲ್ಯಾಣ್ ಅವರು ಈ ಲಿರಿಕ್ಸನ್ನು ಹೇಳ್ತಾರೆ. ಆಗ ವಿಷ್ಣು ಸರ್ಗೆ ಈ ಲಿರಿಕ್ಸ್ ಕೇಳಿ ತುಂಬ ಖುಷಿಯಾಗ್ಬಿಡುತ್ತೆ. ಯಾಕಂದರೆ ಗೌರಿಶಂಕರವನ್ನು ನಾವು ಎತ್ತರಕ್ಕೆ ಹೋಲಿಸ್ತೀವಿ, ಅದನ್ನು ಆಳಕ್ಕೆ ಹೋಲಿಸಿ ಬರೆದಿದ್ದಾರಲ್ಲ, ಅದು ವಿಷ್ಣು ಸರ್ಗೆ ತುಂಬ ಖುಷಿಯಾಗುತ್ತೆ. ವಾಹ್, ಎಷ್ಟು ಚೆನ್ನಾಗಿದೆ ರೀ, ತುಂಬ ಚೆನ್ನಾಗಿ ಬರೆದಿದ್ದೀರಾ ಅಂತ ಹೇಳ್ತಾರೆ. ಇದಾದ ನಂತರ ಬೇರೆ ರೀತಿಯ ಒಂದು ಟ್ಯೂನ್ಗಳನ್ನು ಸೇರಿಸಿ ಇನ್ಸ್ಟ್ರೂಮೆಂಟನ್ನು ಬಳಸಿ ಈ ಹಾಡನ್ನು ಸಿದ್ಧ ಮಾಡ್ತಾರೆ. ಈ ಹಾಡಿನಲ್ಲಿ ಒಂದೇ ಒಂದು ಸಾಲು ಫೀಮೇಲ್ ವಾಯ್ಸಲ್ಲಿದೆ. ಇದು ಮೊದಲಿರೋದಿಲ್ಲ. ಇಲ್ಲಿ ಒಂದು ಸೈಲೆನ್ಸನ್ನು ಇಟ್ಟಿರ್ತಾರೆ. ನಂತರ ಈ ಹಾಡು ಪೂರ್ಣ ಪ್ರಮಾಣದಲ್ಲಿ ಸಿದ್ಧ ಆಗ್ತಿದ್ದಾಗೆ ಈ ಸೈಲೆನ್ಸ್ ಬದಲು ಒಂದು ಫೀಮೇಲ್ ವಾಯ್ಸ್ ಇರಲಿ ಅಂತ ದೇವ್ ಅವರು ಈ ಒಂದು ಹಾಡನ್ನು ರೆಡಿ ಮಾಡ್ತಾರೆ. ಕೇವಲ ಇದು ಒಂದೇ ಒಂದು ಸಾಲನ್ನು ಹಾಡಲಿಕ್ಕೆ ಗಾಯಕಿ ಚೈತ್ರ ಅವರು ಚೆನ್ನೈಯಿಂದ ಬಂದು ಹಾಡು ಹೋಗಿದ್ರಂತೆ. ಇನ್ನು ಈ ಹಾಡೆಲ್ಲ ಸಿದ್ಧ ಆದಮೇಲೆ ವಿಷ್ಣು ಸರ್ ಅವರು ಈ ಹಾಡು ಚೆನ್ನಾಗಿದೆ, ಅದು ನಂದು ಒಂದೇ ಒಂದು ಕಂಡೀಷನ್ನು ಅಂತ ಹೇಳ್ತಾರೆ. ಏನು ಸರ್ ಅಂತ ಹೇಳ್ತಾರೆ. ಈ ಹಾಡನ್ನು ಅವನೊಬ್ಬನೇ ಹಾಡಬೇಕು. ಯಾರು ಹಾಡಬೇಕು ಅಂತ ಕೇಳ್ತಾರೆ. ಬಾಲು ಹಾಡಬೇಕು. ಬಾಲು ಬಿಟ್ಟು ಯಾರೇ ಹಾಡಿದರೂ ಈ ಹಾಡಿಗೆ ಒಂದು ನ್ಯಾಯ ಒದಗಿಸ್ದಂಗೆ ಆಗಲ್ಲ ಅಂತ ವಿಷ್ಣು ಸರ್ ಹೇಳ್ತಾರೆ. ಈ ಕಾರಣಕ್ಕೆ ಈ ಹಾಡನ್ನು SP ಬಾಲಸುಬ್ರಹ್ಮಣ್ಯಂ ಅವರಿಂದನೇ ಹಾಡಿಸಲಾಗುತ್ತೆ. ಈ ರೀತಿ ಸಿದ್ಧವಾದಂತಹ ಈ ಹಾಡು ಜನರಿಗೆ ಎಷ್ಟು ಇಷ್ಟ ಆಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಸಿನಿಮಾನೂ ದೊಡ್ಡ ಯಶಸ್ಸನ್ನು ಕಾಣುತ್ತೆ. ಈ ಹಾಡು ಕೂಡ ಜನರಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ನಿನ್ನ ಮನಸ್ಸೊಂದು ಕರುನಾಡಿನ ಭೂಪಟ ಅಂತ ಈ ಒಂದು ಫೀಮೇಲ್ ವಾಯ್ಸ್ ಬರುವಾಗ ತೆರೆ ಮೇಲೆ ವಿಷ್ಣು ಸರ್ ಕಾಣ್ತಾರಲ್ಲ, ಅದು ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದೆ. ಈ ಘಟನೆ ವಿಷ್ಣು ಸರ್ ಅವರ ಒಂದು ಸಿನಿಮಾ ಆಸಕ್ತಿಯ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಅವರೊಂದು ದೊಡ್ಡ ನಟರು, ಅವ್ರ ಪಾಡಿಗೆ ಅವರು ಆ್ಯಕ್ಟಿಂಗ್ ಮಾಡ್ಕೊಂಡಿರ್ಬೋದಿತ್ತು. ಹಾಡನ್ನು ಟ್ಯೂನ್ ಹಾಕೋದಿರಲಿ, ಹಾಡು ಯಾವ ರೀತಿ ಬೇಕು, ಇದ್ರ ಬಗ್ಗೆ ಎಲ್ಲ ಅವ್ರು ತಲೆ ಕೆಡಿಸ್ಕೋಬೇಕು ಅಂತಿರಲಿಲ್ಲ. ಆಗಿನ ಕಾಲದಲ್ಲಿ ಸಿನಿಮಾ ನಾಯಕರು ಅವರಷ್ಟಕ್ಕೆ ಅವ್ರು ಆ್ಯಕ್ಟಿಂಗ್ ಮಾಡ್ಕೊಂಡು ಹೋಗೋರು. ಆದರೂ ವಿಷ್ಣು ಸರ್ ಅವರ ಒಂದು ಸಿನಿಮಾ ಆಸಕ್ತಿಯಿಂದ ಅವರು ಈ ಹಾಡನ್ನು ಸಿದ್ಧಪಡಿಸುವಲ್ಲಿ ಒಂದು ಸಹಾಯವನ್ನು ಮಾಡ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ನಷ್ಟು ಕುತೂಹಲಭರಿತವಾದ ವಿಷಯಗಳನ್ನು ನೀವು ತಿಳ್ಕೋಬೇಕು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.